ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ದ ಇನರ್ಷಿಯಾ. SSL ನಲ್ಲಿ ಕೇಳಿದ್ದಾರೆ. ಏನು ಇನರ್ಷಿಯಾ ಬಗ್ಗೆ ಕೇಳಿದ್ದಾರೆ. ಇನರ್ಷಿಯಾ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೇಳಿದ್ದಾರೆ. ಜಡತ್ವದ ಬಗ್ಗೆ ಒಂದು ಹೇಳಿಕೆ ಕೇಳಿದ್ದಾರೆ. ಏನಂದ್ರೆ ಗ್ರೇಟರ್ ದ ಮಾಸ್ ಗ್ರೇಟರ್ ದ ಇನರ್ಷಿಯಾ. ಓಕೆನಾ? ಲೆಸ್ಸರ್ ದ ವೆಯ್ಟ್ ಗ್ರೇಟರ್ ದ ಇನರ್ಷಿಯಾ. ಲೆಸ್ಸರ್ ದ ಮಾಸ್ ಗ್ರೇಟರ್ ದ ಇನರ್ಷಿಯಾ. ಗ್ರೇಟರ್ ದ ಮಾಸ್ ಲೆಸ್ಸರ್ ದ ಇನರ್ಷಿಯಾ. ಆಯ್ತಾ? ಯಾವ್ದಿರ್ಬೋದು ಆನ್ಸರು? ಲೆಸ್ಸರ್ ದ ಹೇಳಿ ಹೇಳಿ ನಿಮ್ಮ ಆನ್ಸರ್ ಹೇಳಿ. ಸರಿನಾ ತಪ್ಪು ಆಮೇಲೆ ಡಿಸ್ಕಸ್ ಮಾಡೋಣ. ನಿಮ್ಮ ಪ್ರಕಾರ ಆನ್ಸರ್ ಹೇಳ್ರಪ್ಪ. ಅದೇ ತಪ್ಪಿನ ಸರಿನಾ ಬೇಕಾಗಿಲ್ಲ. ನಿಮ್ಮ ಪ್ರಕಾರ ಏನಿರ್ಬೋದು ಮಾತಾಡ್ರ. ಇದರಲ್ಲಿ ಯಾವ್ದು ಆನ್ಸರ್ ಆಗ್ತೀರಾ? ಆಯ್ತು, ನಿಮ್ಗೆ ಗೊತ್ತಿಲ್ಲ, ಪಾಠ ಓದಿಲ್ಲ. ಬಿ ಲೆಸ್ಸರ್ ದ ವೆಯ್ಟ್ ಗ್ರೇಟರ್ ದ ಇನರ್ಷಿಯಾ. ರಾಂಗ್. ನೆಕ್ಸ್ಟ್ ಆಪ್ಷನ್ ಡಿ ಗ್ರೇಟರ್ ದ ಮಾಸ್ ಲೆಸ್ಸರ್ ದ ಇನರ್ಷಿಯಾ. ರಾಂಗ್. ಎ ಯಾಕೆ? ಎ ಇಸ್ ದ ರೈಟ್. ನೋಡಿ ಹೇಳ್ತೀನಿ ಕೇಳಿ. ಒಂದು ವಸ್ತುವಿನ ಮಾಸ್ ಜಾಸ್ತಿ ಇದೆ ಅಂತಂದ್ರೆ ಅದ್ರ ಇನರ್ಷಿಯಾ ಜಾಸ್ತಿ ಇದೆ ಅಂತ. ಎಕ್ಸಾಂಪಲ್ಲು ಈಗ ನೋಡಿ, ಇದು ಒಂದು ಟೇಬಲ್ ಇದೆ. ಈ ಟೇಬಲ್ನ ಮೂವ್ ಮಾಡೋಕ್ಕೆ ನನಗೆ ಜಾಸ್ತಿ ಏನು ಬೇಕು? ಫೋರ್ಸ್ ಬೇಕು. ಯಾಕೆಂದ್ರೆ ಇದ್ರ ಮಾಸು ಜಾಸ್ತಿ ಇದೆ ಅಂದ್ರೆ ಅದ್ರ ಇನರ್ಷಿಯಾ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ಅದು ಮೂವ್ ಮಾಡೋಕ್ಕೆ ಹೋಗಲ್ಲ ಫೋರ್ಸ್ ಹಾಕಿದ್ರೆ. ಅದೇ ವಾಟರ್ ಬಾಟ್ಲು ನಾನು ಮೂವ್ ಮಾಡೋಕ್ಕೆ ಈಸಿ ನನಗೆ, ಯಾಕೆಂದ್ರೆ ಇದ್ರದ್ದು ಮಾಸು ಕಮ್ಮಿ ಇದೆ. ಹಂಗಂದ್ರೆ ಅಲ್ಲಿಗೆ ನೀವು ಅರ್ಥ ಮಾಡ್ಕೋಬೇಕು, ಮಾಸ್ ಅಂದ್ರೆ ರಾಶಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು. ಗೊತ್ತಾಗ್ತಿದೆಯಾ? ಡೈರೆಕ್ಟ್ಲಿ ನೇರ ಅನುಪಾತದಲ್ಲಿರುತ್ತೆ. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏನು ಇನರ್ಷಿಯಾ. ಅರ್ಥ ಆಗ್ತಿದೆಯಾ? ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು, ಒಂದು ಬಾಡಿದು ಮಾಸ್ ಜಾಸ್ತಿ ಇತ್ತು ಅಂದ್ರೆ ಅದ್ರದ್ದು ಇನರ್ಷಿಯಾ ಜಾಸ್ತಿ ಇರುತ್ತೆ. ಇನರ್ಷಿಯಾ ಜಾಸ್ತಿ ಇತ್ತು ಅಂದ್ರೆ ಅದನ್ನ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ನಾವೇನು ಮಾಡಬೇಕು? ತಳ್ಳಬೇಕು ಅಥವಾ ಕಳಿಸ್ಬೇಕು ಅಂದಾಗ ನಮ್ಗೆ ಏನು ಜಾಸ್ತಿ ಬೇಕಾಗುತ್ತೆ? ಫೋರ್ಸ್ ಏನಾಗುತ್ತೆ? ಜಾಸ್ತಿ ಬೇಕಾಗುತ್ತೆ. ಗೊತ್ತಾಗುತ್ತೆ? ಅದಕ್ಕೆ ಹೇಳೋದು ಈ ಫೋರ್ಸ್, ಇನರ್ಷಿಯಾ, ಮೋಷನ್. ಈಗ ಫೋರ್ಸ್ ಆಗ್ತಂಗೆ ಇನರ್ಷಿಯಾ ಕದಲುತ್ತೆ. ಇನರ್ಷಿಯಾ ಅಂದ್ರೆ ಬಾಡಿ ತನ್ನ ಪ್ಲೇಸಲ್ಲಿ ಇರೋಕ್ಕೆ ಇಷ್ಟಪಡುತ್ತೆ, ಎಲ್ಲೂ ಮೂವ್ ಆಗಕ್ಕೆ ಇಷ್ಟಪಡಲ್ಲ. ಅದಕ್ಕೆ ಎಕ್ಸ್ಟರ್ನಲ್ ಫೋರ್ಸ್ ಹಾಕೋವರೆಗೂ ಅದಲ್ಲೇ ಇರುತ್ತೆ. ಎಕ್ಸ್ಟರ್ನಲ್ ಫೋರ್ಸ್ ಹಾಕ್ದಾಗ ಏನಾಗುತ್ತೆ? ಮೂವ್ ಆಗುತ್ತೆ. ಹಂಗಾಗಿ ಈ ಫೋರ್ಸ್, ಇನರ್ಷಿಯಾ, ಮೋಷನ್ ಇವೆಲ್ಲ ಇಂಟರ್ಲಿಂಕ್. ಅದಕ್ಕೆ ನ್ಯೂಟನ್ಸ್ ಲಾ ಆಫ್ ಮೋಷನ್ಸ್ ಅಂತ ಕರೆಯೋದು. ಗೊತ್ತಾಗ್ತಿದೆಯಾ? ಈ ಚಾಪ್ಟರ್ ಅದ್ರ ಮೇಲೆ ಫೋರ್ಸ್ ಅಂದ್ರೇನು, ಇನರ್ಷಿಯಾ ಅಂದ್ರೇನು, ಮತ್ತೆ ಆ ನ್ಯೂಟನ್ಸ್ ಲಾ ಆಫ್ ಮೋಷನ್, ಚಲನೆಗೆ ಸಂಬಂಧಿಸಿದ ನ್ಯೂಟನ್ನ ನಿಯಮಗಳ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಇದರಲ್ಲಿ. ಓಕೆನಾ? ಈಗ ನಿಮಗೆ